ಹೇಳಿ ಸೆಂಟೆನ್ಸ್ ಹೇಳಿದು. In response to the media queries regarding unwanted reference to Indian Union Territory of Jammu and Kashmir in the joint statement ಇಲ್ಲ ಸರ್, ನಿಧಾನ ಕೇಳಿ. ಇದು ರೆಸ್ಪಾನ್ಸ್ ಟು ಹಾಂ ಬರ್ಕೊಂತೀನಿ. In response to the ರೆಸ್ಪಾನ್ಸ್ ಟು ದ media queries ಅಲ್ಲ media queries regarding ಮೀಡಿಯಾ queries ರಿಗಾರ್ಡಿಂಗ್ unwanted reference to ರಿಗಾರ್ಡಿಂಗ್ unwanted reference to ಅನ್ವಾಂಟೆಡ್ ರೆಫರೆನ್ಸ್ ಟು Indian Union Territory of Jammu and Kashmir. ಅನ್ವಾಂಟೆಡ್ ರೆಫರೆನ್ಸ್ ಟು ಅಲ್ಲ Reference to Indian Union Territory of Jammu and Kashmir. Indian Union Union Territory Territory of Jammu and Kashmir. ಜಮ್ಮು ಆ್ಯಂಡ್ ಕಾಶ್ಮೀರ ಅಲ್ಲ. In the joint statement between China and Pakistan. ಜಮ್ಮು ಆ್ಯಂಡ್ ಕಾಶ್ಮೀರ. Jammu and Kashmir. In the joint statement in the joint statement between China and Pakistan. In the joint statement between China and Pakistan. China and Pakistan. Between China and Pakistan. The officials China and Pakistan. Okay. The official spokesperson Sri Randeep Jaiswal said. Official spokesperson Sri Randeep Jaiswal said. Randeep Jaiswal. Randeep Jaiswal said. Jaiswal. Jaiswal. ಜೈಸ್ವಾಲ್ ಇಲ್ಲಿ ತೊಂದರೆ ಇದೆ ಅಷ್ಟೇ ಅಲ್ವಾ. ಇನ್ನೂರು ಒಂದು ಸೆಂಟೆನ್ಸ್ ಇದೆ ಈಗ ಆಯ್ತಲ್ವಾ. ಈಗ ನೋಡಿ, ಈಗ ಇಲ್ಲಿನ ಸೆಂಟೆನ್ಸ್ ಓದ್ಕೊಳ್ಳಿ. ಇನ್ ರೆಸ್ಪಾನ್ಸ್ ಟು ದಿ ಮೀಡಿಯಾ ಕ್ವರೀಸ್ ರಿಗಾರ್ಡಿಂಗ್ ಅನ್ವಾಂಟೆಡ್ ರೆಫರೆನ್ಸ್ ಟು ಇಂಡಿಯನ್ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇನ್ ದಿ ಜಾಯಿಂಟ್ ಸ್ಟೇಟ್ಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಅಂತ ಕಾಮ ಇದೆ ಇಲ್ಲಿಗ. ಇದ್ರಾಗ ನೋಡಿ, ಈಗ ನಿಮಗೆ ಇದ್ರಾಗ ಏನಾದರೂ ಸಬ್ಜೆಕ್ಟು ಹೊರಬೇನ ಕಾಣ್ತಾ ಇಲ್ಲ ಏನಾದರೂ ಇದೆ ಚೆನ್ನಾಗಿ. ಈ ಸಬ್ಜೆಕ್ಟ್ ಅಂದರೆ ಏನು, ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇರಬೇಕು. ಇಲ್ಲೇನಿದೆ, ಬಿಟ್ವೀನ್ ಇದೆ. ಬಿಟ್ವೀನ್ ಅನ್ನೋದು ಪ್ರಿಪೋಷನ್. ಇದು ಪ್ರಿಪೋಷನ್ ಮುಂದೆ ಇದೆ, ನೌನ್ ಇದೆ ಅಷ್ಟೇ. ಪ್ರಿಪೋಷನ್ ಮುಂದೆ ನೌನ್ ಇದೆ. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಅಷ್ಟೇ ಇದೆ ಅಷ್ಟೇ. ಇದೇನು ಬಿಟ್ವೀನ್ ಅನ್ನೋದು ಪ್ರಿಪೋಷನ್. ಇದು ಪಾಕಿಸ್ತಾನ ಮತ್ತು ಚೀನಾ ನಡುವಿನ ಬಿಟ್ವೀನ್ ಅಂದರೆ ನಡುವಿನ ಅಂತ ಆಗುತ್ತೆ ಅಲ್ವಾ. ಇಲ್ಲಿ ನೋಡಿ, ಎಲ್ಲಾರು ಹೊರಬಿದೆಯಾ ಇದ್ರಾಗೆ? ಹೊರಬೇನ ಇದೆಯಾ ಇದ್ರಾಗೆ? ಇಲ್ಲಿ ಕಾಮ ಇದೆಯಲ್ಲ, ಕಾಮ ಇದೆಯಲ್ಲ, ಅಲ್ಲಿ ಹೊರಬಿದೆಯಾ? ಹೊರಬೆ ಯಾವುದು ಕಾಣಿಸ್ತಲ್ಲ ನೋಡಿ. ಈಗ ಬರೀ ಎಲ್ಲ ಪ್ರಿಪೋಷನ್ ಇದೆ. ಇದು ಬಿಟ್ವೀನು, ಇದು ಪ್ರಿಪೋಷನ್ನು ಆಯ್ತಲ್ವಾ. ಮತ್ತು ಇದು ಪ್ರಿಪೋಷನ್ನು, ಇದು ರಿಗಾರ್ಡಿಂಗ್, ಇದು ಪ್ರಿಪೋಷನ್ನೇ ಇದು ಪ್ರಿಪೋಷನ್ನೇ ಆಯ್ತಲ್ವಾ. ಇದು P1, ಇದು P2, ಇದು P3, ಇದು P4, ಇದು P5, ಇದು ಪ್ರಿಪೋಷನ್ನು ಅಲ್ವಾ. ಇಲ್ಲಿವರೆಗೂ ಕವರ್ ಆಗಿದೆ ಈ ಪ್ರಿಪೋಷನ್ನು ಅಲ್ವಾ. ನೆಕ್ಸ್ಟ್ ಕಾಮ ಇದೆ. ಅಫಿಷಿಯಲ್ ಸ್ಪೋಕ್ ಪರ್ಸನ್ ರಣಬೀರ್ ಜೈಸ್ವಾಲ್ ಸೆಡ್ ಅಂತ ಇದೆ. ಇದು ಇಲ್ಲಿ ಸಬ್ಜೆಕ್ಟ್ ಇದಾಗ ಇದು ಸೆಂಟೆನ್ಸ್ ಅಂತ ನೋಡಿ. ಸೆಂಟೆನ್ಸ್ ಏನಂತ ನೋಡಿ. ಹೇಳಿದ್ರು ಅಂತ ಇದೆ ಸಬ್ಜೆಕ್ಟ್ ಇದು. ಇದು ಒಂದೇ, ಇದು ಪೂರ ಸಬ್ಜೆಕ್ಟೇ. ಇದು ಸಬ್ಜೆಕ್ಟ್ ಇದು ವರ್ಬ್ ಆಯ್ತು. ಯಾವ ಟೆನ್ಸ್ ಬರುತ್ತೆ ಇದು? V2 ಅಲ್ವಾ. ಆಯ್ತಲ್ವಾ. ಯಾವ ಟೆನ್ಸ್ ವಾಯ್ಸು? V2 ಯಾವ ಟೆನ್ಸ್ V2 ಅನ್ನು ಯಾವ ಟೆನ್ಸ್ ಬಳಸ್ತೀವಿ? ಯಾವುದೇ ಕ್ರಿಯಾಪದದ ಸಿಂಪಲ್ ಪಾಸ್ಟ್ ಟೆನ್ಸು ಯಾವ ವಾಯ್ಸು? ಆಕ್ಟಿವ್ ವಾಯ್ಸ್ ಅಲ್ವಾ. ಇದು ಆಕ್ಟಿವ್ ವಾಯ್ಸ್ ಅಂತ ಬಳಸ್ತಾ ಗೊತ್ತಾಯ್ತು. ಇದು ಸಬ್ಜೆಕ್ಟ್ ಆಯಿತು, ಇದು ವರ್ಬ್ ಆಯಿತು ಅಲ್ವಾ. ಈಗ ಇಲ್ಲಿ ಫಸ್ಟ್ ಈಗ ಇಲ್ಲಿಂದ ಇಲ್ಲಿವರೆಗೆ ಇದೆಯಲ್ವಾ, ಇದನ್ನ ನೋಡಿ. ಇದು ಇದನ್ನು ಮುಂದೆ ಯಾಕೆ ಓದ್ಕೊಂಡ್ಬಂದಿದ್ದ. ಇದು ಸುಮ್ಮನೆ ಅಡ್ವಾನ್ಸ್ಟಾಗಿ ಕೊಟ್ಟಿದ್ದೇನೆ ಅಷ್ಟೇ. ಇಲ್ಲಿ ಅಡ್ವಾನ್ಸಾಗಿ ಇದನ್ನು ಏನು ತಪ್ಪೇನಾಗಲ್ಲ. ಇದನ್ನ ಹಿಂದೆ ಮುಂದೆ ಹೆಂಗೆ ಬೇಕಾದ್ರೆ ಹೇಳ್ಬೋದು. ಮುಂದೆ ನಾವು ಏನಪ್ಪ ಅಂದರೆ ಸಬ್ಜೆಕ್ಟು ವರ್ಬು ಮಾತ್ರ ಆರ್ಟ್ ಪ್ರಕಾರ ಇರಬೇಕು ಅಷ್ಟೇ. ಅದು ಇದನ್ನು ಈ ಪ್ರಿಪೋಷನ್ಗಳೆಲ್ಲ ಮುಂದೆ ನೋಡಿ ಹೆಂಗಿದ್ರೆ, ಅಫಿಷಿಯಲ್ ಸ್ಪೋಕ್ ಪರ್ಸನ್ ರಣದೀಪ್ ಜೈಸ್ವಾಲ್ ಸೆಡ್ ಇನ್ ರೆಸ್ಪಾನ್ಸ್ ಟು ದಿ ಮೀಡಿಯಾ ಕ್ವೈರೀಸ್
ರಿಗಾರ್ಡಿಂಗ್ ಅನ್ವಾಂಟೆಡ್ ರೆಫರೆನ್ಸ್ ಟು ಇಂಡಿಯನ್ ಟೆರಿಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇನ್ ದಿ ಜಾಯಿಂಟ್ ಸ್ಟೇಟ್ಮೆಂಟ್ ಬಿಟ್ವೀನ್ ಚೈನಾ ಆ್ಯಂಡ್ ಪಾಕಿಸ್ತಾನ ಅಂತ ಸೇರಿಸಿರೋದು. ಅದು ಇದೊಂದು ಪೂರ ಇದೇ ಸೆಂಟೆನ್ಸ್ನ ಇಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ಇಲ್ಲಿ ಇದೇ ಸೆಂಟೆನ್ಸನ್ನು ಇಲ್ಲಿ ಕೊಟ್ಟಿದ್ದಾನೆ. ಇದೇ ಸೆಂಟೆನ್ಸ್ ಯಾವುದು ಸೆಡ್ ಅಂತ ಆದಮೇಲೆ ಡಬಲ್ ಇನ್ ಕಾಮ ಇದೆಯಾ? ಹಿಂಗಿದೆಯಾ? ನೆಕ್ಸ್ಟ್ ಸೆಂಟೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹೌದು ಕಂಟಿನ್ಯೂ ಆಗುತ್ತೆ ಅಂತ ಹೌದು. ನೆಕ್ಸ್ಟ್ ಸೆಂಟೆನ್ಸ್ ಏನಂತ ಹೇಳಿದ್ದೀನಿ ಅಂತ ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ, ಏನು ಹೇಳ್ದ ಅನ್ನೋದನ್ನ ನೆಕ್ಸ್ಟ್ ಸ್ಟೆಪ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಏನು ಹೇಳಿದ್ದಾನೆ ಅಂತ ಇದು ರೆಸ್ಪಾನ್ಸ್ ಆಗಿ ಏನು ಹೇಳಿದ್ದಾನೆ ಅಂತ ಅಷ್ಟೇ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅದು ಆಯ್ತಲ್ವಾ. ಈಗ ನೋಡಿ, ಈಗ ಏನು ಮಾಡೋಕ್ಕಪ್ಪ ಅಂತಂದರೆ ಫಸ್ಟ್ ಈ ಪ್ರಿಪೋಷನ್ ಒಳಗಿದೆಲ್ಲ ಫಸ್ಟ್ ನೋಡಿ. ಈಗ ಇಲ್ಲಿದ್ರು ಅಷ್ಟೇ ಏನು ಮಾಡ್ತಿದ್ದೆ ಫಸ್ಟು ಸಬ್ಜೆಕ್ಟ್ ಬರ್ಬಿಟ್ಟು ಈ ಕಡೆ ಕೊನೆಯಿಂದ ಬರ್ಕೊಂಡು ಹೋಗ್ತಾ ಇದ್ದು. ಸಬ್ಜೆಕ್ಟ್ ಇದ್ರೂ ಇದೇನಾದರೂ ಇಲ್ಲಿ ಇದ್ರೂ ಸಹ ಏನು ಮಾಡಿದ್ದಪ್ಪ ಅಂತಂದರೆ ನಾವು ಇದು ಸಬ್ಜೆಕ್ಟ್ನ ಬರ್ಬಿಟ್ಟು ಅಫಿಷಿಯಲ್ ಸ್ಪೋಕ್ ಪರ್ಸನ್ ರಣದೀಪ್ ಜೈಸ್ವಾಲ್ ಅನ್ನೋದು ಬರ್ಬಿಟ್ಟು ನಾವು ವಾಕ್ಯದ ಕೊನೆಯಿಂದ ನಾವು ಕುಡಿಸ್ತಾ ಹೋಗ್ತಾ ಇದ್ದು. ಏನಪ್ಪ ನೋಡಿ, ಈಗ ಇನ್ ದ ಜಾಯಿಂಟ್ ಸ್ಟೇಟ್ಮೆಂಟ್ ಬಿಟ್ವೀನ್ ಚೈನಾ ಆ್ಯಂಡ್ ಪಾಕಿಸ್ತಾನ ಇದೆ. ಬಿಟ್ವೀನ್ ಅಂತ ಕೊನೆ ಪ್ರಿಪೋಷನ್ ಇದೆ. ಬಿಟ್ವೀನ್ ನೋಡಿ, ಈಗ ಚೀನಾ ಮತ್ತು ನೋಡಿ, ಈಗ ಪ್ರಿಪೋಷನ್ ಮುಂದೆ ಇರೋದನ್ನ ಫಸ್ಟ್ ಬರ್ಕೊಂಡಾಗುತ್ತೆ. ಚೀನಾ ಮತ್ತು ಹಾಂ ಚೀನಾ ಆಗುತ್ತಾ ಮಾಡೋದು. ಚೀನಾ ಮತ್ತು ನಡುವಿನ ಜಂಟಿ ಹೇಳಿಕೆ ನಡುವಿನಲ್ಲ ಫಸ್ಟ್ ಒಂದೊಂದೇ ಬರೀರಿ. ಒಂದೊಂದೇ ಬರೆದ ಏನಾದರೂ ಗೊತ್ತಾಗ್ತೀನಿ. ಚೀನಾ ಫಸ್ಟ್ ಒಂದೊಂದೇ ಕೂಡಿಸ್ಕೊಳ್ಳಿ. ಚೀನಾ ಮತ್ತು ಪಾಕಿಸ್ತಾನದ ನಡುವಿನ ಇನ್ ದ ಜಾಯಿಂಟ್ ಸ್ಟೇಟ್ಮೆಂಟ್ ಒಂದು ಕೂಡಿಸ್ಕೊಳ್ಳಿ ಗೊತ್ತಾಗುತ್ತೆ. ನಿಧಾನ ಕೂಡಿಸ್ಕೊಳ್ಳಿ ಅದನ್ನ. ಇನ್ ದ ಜಾಯಿಂಟ್ ಸ್ಟೇಟ್ಮೆಂಟ್ ಅಂದರೆ ಜಾಯಿಂಟ್ ಅಂದರೆ ಜಂಟಿ ಅಂತ. ಜಂಟಿ ಇದು ಹೇಳಿಕೆ ಅಲ್ವಾ. ಇದು ಅಲ್ಲಿ ಅಂತ. ಇದು ಜಂಟಿ ಹೇಳಿಕೆಗಳೆಲ್ಲ ಜಂಟಿ ಹೇಳಿಕೆಯಲ್ಲಿ ಬರೇ ಜಂಟಿ ಹೇಳಿಕೆಯಲ್ಲಿ ಹಾಂ ಒಂದೊಂದೇ ಕೂಡಿಸ್ಕೊಳ್ಳಿ. ನಾನು ಕೂಡಿಸ್ಕೊಳ್ಳಿ. ಜಂಟಿ ಹೇಳಿಕೆಯಲ್ಲಿ ಭಾರತ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಆಫ್ ಅಂದರೆ ಏನಪ್ಪ ಅಂದರೆ ಆಫ್ ಅಂದರೆ ಪ್ರಿಪೋಷನ್ ಅರ್ಥ ಏನಪ್ಪ ಅಂದರೆ ಈಗ ಬಿಟ್ವೀನ್ ಅಂದರೆ ಹೆಂಗೆ ನಡುವೆ ಅಂತ ಬಂತು, ಇನ್ನಂದರೆ ಅಲ್ಲಿ ಅಂತ ಬಂತು. ಆಫ್ ಅಂದರೆ ರಾ ನಾಳ ದಾಯ ಅಂತ ಆಗುತ್ತೆ. ಜಮ್ಮು ಮತ್ತು ಕಾಶ್ಮೀರದ ರಾ ಬಂತಲ್ಲೀಗ ಕಾಶ್ಮೀರದ ಜಮ್ಮು ಮತ್ತು ಕಾಶ್ಮೀರದ ಭಾರತದ ನೋಡಿ. ಈಗ ಈ ಪ್ರಿಪೋಷನ್ ಇಲ್ಲಿ ಮುಗಿತು. ಈಗ ನೆಕ್ಸ್ಟ್ ಪ್ರಿಪೋಷನ್ 2 ಇದೆ. ನೆಕ್ಸ್ಟ್ ಪ್ರಿಪೋಷನ್ ಗೆ ಅಂತ ಆಗುತ್ತೆ. ಈ ಪ್ರಿಪೋಷನ್ ಮುಂದೆ ಏನಿದೆ? ಇಂಡಿಯನ್ ಯೂನಿಯನ್ ಟೆರಿಟರಿ ಅಂತ ಇದೆ. ಏನು ಇಂಡಿಯನ್ ಯೂನಿಯನ್ ಟೆರಿಟರಿ ಅಂದರೆ ಭಾರತದ ಕೇಂದ್ರಾಡಳಿತ ಪ್ರದೇಶಕ್ಕೆ. 2 ಅಂದರೆ ಏನು ತಮಕದು? 2 ಅಂದರೆ ಕೆ ಲೂ ಆಗುತ್ತೆ. ಕೆ ಲೂ ಅಂತ ಆಗುತ್ತೆ. ಪ್ರದೇಶಕ್ಕೆ ಸಂಬಂಧಿಸಿದಲ್ಲ ಪ್ರದೇಶಕ್ಕೆ ಅನ್ವಾಂಟೆಡ್ ಎಂಬ ಏನು ಬರ್ತೀರಾ ನೀವು? ಅನ್ವಾಂಟೆಡ್ ಏನು ಬರ್ತೀರಾ ನೀವು? ಬರ್ತೀರಾ ಅನಗತ್ಯ ಅಲ್ಲ, ಅನಗತ್ಯ ಉಲ್ಲೇಖಗಳಿಗೆ ಅಂದರೆ ಉಲ್ಲೇಖ ಮಾಡಿದಂದರೆ ಅದನ್ನ ಆ ವಿಷಯ ತಗೊಂಡು ಮಾತಾಡಿದ್ದಾರೆ ಅಂತ ಅರ್ಥ. ಅದು ಆ ವಿಷಯ ತಗೊಂಡು ಮಾತಾಡಿದ್ದಾರೆ ಅಂತ. ಯಾರು ಇಂಡಿಯಾ ಪಾಕಿಸ್ತಾನ ಈ ಇದ್ರ ಬಗ್ಗೆ ಯಾರು ಚೀನಾದವರು ಮತ್ತು ಯಾರು ಪಾಕಿಸ್ತಾನದವರು ಆ ವಿಷಯ ತಗೊಂಡು ಮಾತಾಡಿರ್ತಾರೆ. ಅದಕ್ಕೆ ಇಂಡಿಯಾದವರು ರೆಸ್ಪಾನ್ಸ್ ಮಾಡಿರ್ತಾರೆ ಅಷ್ಟೇ. ಅನಗತ್ಯ ಉಲ್ಲೇಖಗಳಿಗೆ ಸಂಬಂಧಿಸಿದ ರಿಗಾರ್ಡಿಂಗ್ ಅಂದರೆ ಸಂಬಂಧಿಸಿದ ಅಂತ. ಇದು ರಿಗಾರ್ಡಿಂಗ್ ಅಂದರೆ ಇದು ಒಂದು ಪ್ರಿಪೋಷನ್. ಇದು ಕಾಂಪೌಂಡ್ ಪ್ರಿಪೋಷನ್ ಅಂತ ಹೇಳ್ತೀವಿ. ಇದನ್ನು ಕಾಂಪ್ಲೆಕ್ಸ್ ಇಲ್ಲ ಕಾಂಪೌಂಡ್ ಪ್ರಿಪೋಷನ್ ಅಂತ ಹೇಳ್ತೀವಿ. ಇದನ್ನು ಸಂಬಂಧಿಸಿದ ಅಂತ ಆಗುತ್ತೆ. ಇದು ಒಂದು ಪ್ರಿಪೋಷನ್. ಟು ಹಿಂಗೆ ಆಫ್ ಹಿಂಗೆ ಪ್ರಿಪೋಷನ್ ಬರ್ತಾವೋ ಇದು ಒಂದು ಪ್ರಿಪೋಷನ್. ರಿಗಾರ್ಡಿಂಗ್ ಅನ್ನೋದು ಒಂದು ಪ್ರಿಪೋಷನ್. ಸಂಬಂಧಿಸಿದ ಮಾಧ್ಯಮಗಳ ಪ್ರಶ್ನೆಗಳಿಗೆ ನೋಡಿ. ಈಗ ಟು ಅಂತ ಇದೆ. ಮಾಧ್ಯಮ ಪ್ರಶ್ನೆಗಳಿಗೆ ಕ್ವೈರೀಸ್ಗಳಿಗೆ ಮಾಧ್ಯಮ ಪ್ರಶ್ನೆಗಳಿಗೆ
ಕ್ವೈರಿ ಮಾಡೋದು ಅಂತ ಹೇಳ್ತಾರೆ. ಕ್ವೈರೀಸ್ ಅಂದರೆ ಪ್ರಶ್ನೆ ಮಾಡೋದು ಅಂತ ಮಾಧ್ಯಮ ಪ್ರಶ್ನೆಗಳಿಗಿನ ಪ್ರತಿಕ್ರಿಯೆ ಇನ್ ರೆಸ್ಪಾನ್ಸ್ ಅಂದರೆ ಪ್ರತಿಕ್ರಿಯೆ ಅಂತ ಆಯಿತು. ರೆಸ್ಪಾನ್ಸ್ ಅಂದರೆ ಪ್ರತಿಕ್ರಿಯೆ ಅಂತ ಅರ್ಥ ಆಯ್ತು ಅಲ್ವಾ. ಪ್ರತಿಕ್ರಿಯೆಯಲ್ಲಿ ಏನು ಪ್ರತಿಕ್ರಿಯೆ ಯಾರು ಹೇಳಿದರು? ಪ್ರತಿನಿಧಿ ಶ್ರೀ ರಣದೀಪ್ ಹಾಂ, ಜೈಸ್ವಾಲ್. ಅಫಿಷಿಯಲ್ ಅಂದರೆ ಅಧಿಕೃತ ಅಂತ. ಪ್ರತಿನಿಧಿ. ಅಧಿಕೃತ ವಕ್ತಾರ ಅಂತ ಹೇಳಿ, ಸ್ಪೋಕ್ ಪರ್ಸನ್ ಅಂದರೆ ವಕ್ತಾರ ಅಂತ. ಅಫಿಷಿಯಲ್ ಅಂದರೆ ಅಧಿಕೃತ ಅಂತ. ಅಫಿಷಿಯಲ್ ಅಂದರೆ ಅಧಿಕೃತ, ಸ್ಪೋಕ್ ಪರ್ಸನ್ ಅಂದರೆ ವಕ್ತಾರ ಅಂತ. ಅಧಿಕೃತ ವಕ್ತಾರರಾದ ರಣಧೀರ್ ಜೈಸ್ವಾಲ್ ಹೇಳಿದರು. ನಿಯಮ ಬರೆದಿರೋ ಓದಿ ಕರೆಕ್ಟಾಗಿ. ನಾನು ಚೀನಾ ಹಾಗೂ ಪಾಕಿಸ್ತಾನ ಮಧ್ಯದ ಜಂಟಿ ಹೇಳಿಕೆಗಳಲ್ಲಿ ಹ್ಞೂ ಭಾರತ ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಹಾಗೂ ಕಾಶ್ಮೀರದ ಅನಗತ್ಯ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮ ಪ್ರಶ್ನೆಗಳ ಸಲುವಾಗಿ ಅಧಿಕೃತ ಪ್ರತಿನಿಧಿ ಶ್ರೀ ರಣದೀಪ್ ಜೈಸ್ವಾಲ್ ಹೇಳಿದರು. ಅದೇ ಸುಲಭವಾಗಿ ತೊಗೊಂಡಿದ್ದಾರೆ. ಸಂಬಂಧವಾಯಿತು ನಮಗೆ. ಅದೊಂದು ತಪ್ಪಾಗಿದೆ ಅಷ್ಟೇ. ಇದೇ ಆಲ್ಮೋಸ್ಟ್ 90% ಸರಿಯಾಗಿದೆ. 90% ಸರಿಯಾಗಿದೆ. ಒಂದು ಸ್ವಲ್ಪ ಏರುಪೇರಿದೆ. ಸುಲಭವಾಗಿ ಸಂಬಂಧಿಸಿದಂತೆ ನಮಗೆ ಇಂಟ್ರೆಸ್ಟ್ ರಿಗಾರ್ಡಿಂಗ್ ಸಂಬಂಧಿಸಿದಂತೆ ಅಂತ ಅಷ್ಟೇ. ನೆಕ್ಸ್ಟ್ ಹೇಳಿ. ಬರ್ಕೊತೀರಾ? ಬರ್ಕೊಳ್ರಿ. ಎಲ್ಲ ಪ್ರಿಪೋಷನ್ ಅಂದರೆ ಇಲ್ಲ ಇಲ್ಲಿಂದ ಹೋಗ್ಬೇಕಾಗತ್ತೆ ಅಷ್ಟೇ. ಇಲ್ಲಿಂದ ಮಾಡ್ಕೊಂಡು ಗೊತ್ತಾಗುತ್ತೆ. ಎಲ್ಲ ಒಂದೊಂದೇ ನೀಟಾಗಿ ಕೊಡಿಸ್ತಾ ಹೋಗ್ಬೇಕದನ್ನ. ಪ್ರಿಪೋಷನ್ಸ್ ಕೂಡ ಎಲ್ಲ ನೀಟಾಗಿ ಕೊಡಿಸ್ತಾ ಹೋದರೆ ಗೊತ್ತಾಗುತ್ತೆ. ಲೇಟ್ ಆಗುತ್ತೆ ಬಿಡುತ್ತೆ. ವಿಡಿಯೋ ಲೇಟ್ ಆಗ್ತದೆ. ವಿಡಿಯೋಗೆ ಲೇಟ್ ಆಗುತ್ತೆ. ಫೋನ್ ಹೊಡ್ಕೊಂಡು ಹೊರಟಾರೆ ಮಾತ್ರ ಮೊಬೈಲ್. ಅಲ್ವಾ? ಆಯಿತು. ಓಕೆ. ತುಂಬ ಟೈಮ್ ಇರುತ್ತೆ. ಯಾಕೆ ಕೂತ್ಕೊಳ್ಳಿಕ್ಕೆ? ಹೌದಾ? ಸರಿ ಆಯಿತು. ನೆಕ್ಸ್ಟ್ ಸೆಂಟೆನ್ಸ್ ಹೇಳಿ. ಇಂಡಿಯಾ categorically rejects unwanted reference to the Union Territory of Jammu and Kashmir in the joint statement between China and Pakistan. ಇಂಡಿಯಾ ಕ್ಯಾಟಗರಿಕಲಿ rejects ಸ್ಪೆಲ್ಲಿಂಗ್ ಹೇಳಿ. CATEGORICALLOICA ಕ್ಯಾಟಗರಿಕಲಿ ರಿಜೆಕ್ಟ್ಸ್ unwanted reference to the unwanted reference to the reference to Union Territory of Jammu and Kashmir. Union Territory Of Jammu and Kashmir. of Jammu and Kashmir In the joint statement between China and Pakistan. in the Joint statement between joint statement between China and Pakistan. statement between China and Pakistan.
ಇಷ್ಟೇ ಅಲ್ವಾ? ಇದು ಯಾವ ಟೆನ್ಸ್ ಬರುತ್ತೆ ನೋಡಿ, ಇದು ಯಾವ ಟೆನ್ಸ್ ವಾಯ್ಸಿ ಬರುತ್ತೆ? ವರ್ಬ್ ಆದರೆ ಸಬ್ಜೆಕ್ಟ್ ಅದು ವರ್ಬ್ ಅದು ಇಂಡಿಯಾ ಸಬ್ಜೆಕ್ಟು ಅಲ್ವಾ? ನೋಡಿ ಈಗ ಎಲ್ ವೈ ಎಲ್ಲರ ಇಲ್ಲಿ ಅದು ಅಡ್ವರ್ಬ್ ಆಗುತ್ತೆ ಅಲ್ವಾ? ಇದು ರಿಜೆಕ್ಷನ್ ಅದು V1 ಇದು ಎಲ್ಲ ಇದು ಎಸ್ ಯಾಕೆ ಬಂದಿದ್ರೆ ಇದು ಇಟ್ಟಿ ಬರುತ್ತದೆ. ಇಟ್ ರಿಜೆಕ್ಷನ್ ಇದು ಈಸಿ ಇಟ್ಟಿ ಬರುತ್ತೆ. ಈ ಸಿಂಪಲ್ ಪ್ರೆಸೆನ್ಸಲ್ಲಿ ಈಸಿ ಇಟ್ಟಿಗೆ ಬಂದ ಎಸ್ ಬರುತ್ತೆ. ಸೇಮ್ ರೂಲ್ಸ್ ಇಲ್ಲಿ ಅಪ್ಲೈ ಆಗುತ್ತೆ. ಅನ್ವಾಂಟೆಡ್ ರೆಫರೆನ್ಸ್ ಅನ್ನೋದು ಆಬ್ಜೆಕ್ಟ್. ಇದು ಏನನ್ನು ರಿಜೆಕ್ಟ್ ಮಾಡಿದೆ? ಪ್ರಿಪೋಷನ್ನು. ಆಬ್ಜೆಕ್ಟು ಅನ್ವಾಂಟೆಡ್ ರೆಫರೆನ್ಸ್. ಏನು ರಿಜೆಕ್ಟ್ ಮಾಡಿದೆ ಅಂತ ಏನನ್ನೋ ಪ್ರಶ್ನೆ ಉತ್ತರ ಆಬ್ಜೆಕ್ಟ್ ಅದು. ಟು ಅನ್ನೋದು ಪ್ರಿಪೋಷನ್ನು, ಆಫ್ ಅನ್ನೋದು ಪ್ರಿಪೋಷನ್ನು. ಪಾಕಿಸ್ತಾನ ಇನ್ನೊಂದು ಇಲ್ವಾ, ಅನ್ನೋದು ಪ್ರಿಪೋಷನ್ನು ಆಯ್ತಲ್ವಾ? ಇದು P1 P2 P3 ಇದು P2 ಇದು. ಈಗ ಪ್ರಿಪೋಷನ್ 1 ಪ್ರಿಪೋಷನ್ 2 ಪ್ರಿಪೋಷನ್ 3 ಅಂತ ಗುರ್ತು ಮಾತಾಡ್ರಿ, ಸರಿನಾ? ಇದು ಬಿಟ್ವೀನ್ ಅನ್ನೋದು ಇದು ಪ್ರಿಪೋಷನ್ನೇ P4 ಆಯ್ತಲ್ವಾ? ಹೇಳಿ. ಭಾರತವು ಕೆಟಾರಿಕಲ್ಲಿದ್ರೆ ಕೆಲವು ನಿಸ್ಸಂದೇಹ ಕೊನೆಗೆ ಅದಕ್ಕೆ ವರ್ಬ್ ಪಕ್ಕ ಸೇರಿಸ್ಕೊ ವರ್ಬ್ನ ಕ್ರಿಯಾಪದ ಪಕ್ಕ ಸೇರಿಸ್ಕೊಳ್ಳಿ. ಆಲ್ಮೋಸ್ಟ್ ಕ್ರಿಯಾಪದ ಕೊನೆ ಬರೀತಿರೋ ಅವ ಸೇರಿಸ್ಕೊಳ್ಳಿ, ಸರಿನಾ? ಫಸ್ಟ್ ಈ ಕಡೆ ಬರ್ಕೊಂಡೋಗಿ ಇದನ್ನು ಯಾವುದು ಅಡ್ವರ್ಬ್ನ ಯಾವತ್ತು ವರ್ಬ್ ಪಕ್ಕ ಕನ್ನಡದ ಬರೀಬೇಕಂದ್ರೆ ಕ್ರಿಯಾಪದದ ಪಕ್ಕದಲ್ಲೇ ಬರೀರಿ, ಸರಿನಾ? ಭಾರತವು ಚೀನಾ ಮತ್ತು ಫಸ್ಟ್ ಇದು ಬರ್ಕೊಳ್ಳಿ. ಚೀನಾ ಮತ್ತು ಪಾಕಿಸ್ತಾನ ನಡುವಿನ ಪಾಕಿಸ್ತಾನ ನಡುವಿನ ಇನ್ನು ನೋಡಿ ನಡುವಿನ ಅಂತ ಬಂತು. ಬಿಟ್ವೀನ್ ಅಂದರೆ ಚೀನಾ ಮತ್ತು ಪಾಕಿಸ್ತಾನ ನಡುವಿನ ಜಂಟಿ ಹೇಳಿಕೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶಕ್ಕೆ ಟು ಸೇರಿಸ್ಬೇಕು. ಟು ಇದೆ ನೋಡಿ, ಕೇಂದ್ರಾಡಳಿತ ಪ್ರದೇಶಕ್ಕೆ ಟು ಇಂಡಿಯನ್ ಟೆರಿಟರಿ ಅಂತ ಅರ್ಥ. ನೋಡಿ ಆಫ್ ಅಂದರೆ ರಾ ನಾಳ ದಾಯ ಅಂತ ಆಗುತ್ತೆ. ಏನಾಗುತ್ತೆ? ಜಮ್ಮು ಮತ್ತು ಕಾಶ್ಮೀರದ ಬಂತಿಲ್ಲಿ ಪ್ರದೇಶಕ್ಕೆ ಅನಗತ್ಯ ಉಲ್ಲೇಖವನ್ನು ನಿರಾಕರಿಸಿರುತ್ತದೆ. ನಿಸ್ಸಂದೇಹವಾಗಿ ನಿರಾಕರಿಸಿರುತ್ತದೆ. ಇದಲ್ಲ ಈ ಥರ ಅಷ್ಟೆ. ನೆಕ್ಸ್ಟು ಹೇಳಿ. India's position is consistent and well known to the concerned parties. ಇಂಡಿಯಾ ಪೊಸಿಷನ್ ಅಲ್ಲ, ಇಂಡಿಯಾಸ್ ಪೊಸಿಷನ್ನಾ? India's yes.
ಸರಿ ಇದೆಯಲ್ಲ? ಇಂಡಿಯಾಸ್ ಪೊಸಿಷನ್ ಈಸ್ ಕನ್ಸಿಸ್ಟೆಂಟ್. ಈಸ್ ಕನ್ಸಿಸ್ಟೆಂಟಾ? And well known to the and well known to the concerned parties. to concerned party. Concerned parties. Parties, okay. ಭಾರತದ ಸ್ಥಾನವು ಸ್ಥಿರವಾಗಿರುತ್ತದೆ ಹಾಗೂ ಪಕ್ಷಗಳ ಫಸ್ಟ್ ಯಾವ ಟೆನ್ಸ್ ವಾಯ್ಸ್ ಅಂತ ಹೇಳ್ರಿ ಇದು? ಬಿ ಫಾರ್ಮ್. ಇದು ಬಿ ಫಾರ್ಮ್ ಬರುತ್ತಿದ್ರು. ಈಗ ಏನಾಗುತ್ತೆ ಇದೇ V1 ಆಗುತ್ತೆ. ಇದೇ V1 ಆಗುತ್ತೆ. ಅವಾಗ ಏನಾಗುತ್ತೆ V1 ಇದೇ V1 ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಆಕ್ಟಿವೈಸಿ ಆಗುತ್ತೆ. ಇದು ಸಿಂಪಲ್ ಪ್ರೆಸೆಂಟ್ ಆಕ್ಟಿವೈಸಿ ಆಗುತ್ತೆ. ಇದು ಸಬ್ಜೆಕ್ಟ್ ಆಗುತ್ತೆ, ಈಸ್ ಅಂದರೆ ವರ್ಬ್ ಆಗುತ್ತೆ, ಕನ್ಸಿಸ್ಟೆಂಟ್ ಅಪ್ಡೇಟ್ ಆಗುತ್ತೆ, ಆ್ಯಂಡ್ ವೆಲ್ ಇದು ಕನ್ಸಿಸ್ಟೆಂಟ್ ಅಪ್ಡೇಟ್ ಎರಡು ಅಪ್ಡೇಟ್ ಆಗುತ್ತೆ. ಟು ಇದು ಪ್ರಿಪೋಷನ್ ಆಗುತ್ತೆ ಅಲ್ವಾ? ಏನಾದಂದರೆ ಭಾರತದ ಏನು ಬರ್ತಿದೆ ಪೊಸಿಷನ್ ಅಂದರೆ ಭಾರತದ ಸ್ಥಾನವು ಇಲ್ಲ ಭಾರತದ ನಿರ್ಧಾರವನ್ನು ತಗೊಳ್ಳಿ. ಸ್ಥಾನಕ್ಕಿಂತ ನಿರ್ಧಾರವನ್ನು ತಾಳಿ ನಿರ್ಧಾರ. ಭಾರತದ ಪೊಸಿಷನ್ ಅಂದರೆ ಭಾರತ ನಿರ್ಧಾರ. ಅದು ಸ್ಟ್ಯಾಂಡ್ ಏನಾಗಿರುತ್ತೆ ಅಂತ ಸ್ಟ್ಯಾಂಡ್ ಅಂದರೆ ಹೇಳ್ಬೋದು, ಇನ್ನೊಂದು ಹೇಳ್ಬೋದು ಪೊಸಿಷನ್ ಅಲ್ವಾ? ಭಾರತದ ನಿರ್ಧಾರವು ಸ್ಥಿರವಾಗಿರುತ್ತದೆ. ಅಂದರೆ ನಮ್ದು ಆ ವಿಷಯದಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ ಅಂತ ಅರ್ಥ. ಅಂದರೆ ಅವ್ರು ಹೇಳಿರುತ್ತೆ ಏನೇ ಇಂಡಿಯಾ ಇದು ಜಮ್ಮು ಕಾಶ್ಮೀರ ಬಗ್ಗೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಚೀನಾ ಪಾಕಿಸ್ತಾನದವರು ಅದ್ರ ಬಗ್ಗೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನಮ್ಮ ಇದರಲ್ಲಿ ಯಾವುದೇ ರೀತಿಯಾದ ನಮ್ಮದು ಸ್ಥಿರವಾಗಿದೆ, ಆ ವಿಷಯದಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ ಅಂತ ಅರ್ಥ. ಭಾರತದ ನಿರ್ಧಾರವು ಸ್ಥಿರವಾಗಿರುತ್ತದೆ ಮತ್ತು ಇಲ್ಲ ಟು ಕನ್ಸರ್ನ್ ಅಂದರೆ ಸಂಬಂಧಿಸಿದ ಅಂತ. ಸಂಬಂಧಿಸಿದ ಪಾರ್ಟಿಗಳಿಗೆ, ಸಂಬಂಧಿಸಿದ ಪಾರ್ಟಿ ಅಂದರೆ ಅವರು ಯಾರು ಹೇಳಿದಾರಲ್ಲ, ಇಂಡಿಯಾ ಪಾಕಿಸ್ತಾನದವ್ರು ಹೇಳಿದಾರಲ್ಲ. ಪಾರ್ಟೀಸ್ ಅಂದರೆ ಅವರು ಪಕ್ಷಗಳು ಅಂದರೆ ಅವೇ ಇಂಡಿಯನ್ ಪಕ್ಷ. ಪಾರ್ಟೀಸ್ ಅಂದರೆ ಪಾರ್ಟಿಗಳು ಅಂತ ಹೇಳ್ತೀವಲ್ಲ, ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನದವರು ಅಂತ ಅರ್ಥ. ಅದು ಅಂದರೆ ಮತ್ತು ಸಂಬಂಧಿಸಿದ ಪಾರ್ಟಿಗಳಿಗೆ, ಸಂಬಂಧಿಸಿದ ಪಕ್ಷಗಳಿಗೆ ಇಲ್ಲ ಭಾಗಿದಾರರಿಗೆ ಅಂತ ಹೇಳ್ಬೋದು. ಸಂಬಂಧಿಸಿದ ಪಕ್ಷಗಳಿಗೆ ಇಲ್ಲ ಸಂಬಂಧಿಸಿದವರಿಗೆ ಅಂತ ಡ್ರಾ ಆಯ್ತು ಅಷ್ಟೇ. ಸಂಬಂಧಿಸಿದವರಿಗೆ ಚೆನ್ನಾಗಿ ತಿಳಿದಿರ್ತದೆ ಮತ್ತು ಸಂಬಂಧಿಸಿದವರು ಚೆನ್ನಾಗಿ ತಿಳಿದಿರುತ್ತದೆ. ಸ್ಟ್ಯಾಂಡ್ ಅಂದರೆ ಏನು ಬರುತ್ತೆ ಮೀನಿಂಗ್ ನೋಡ್ರಿ? ಇದು ಸ್ಟ್ಯಾಂಡ್ ಅಂದರೆ ಪೊಸಿಷನ್ ಅಂತ ಬರುತ್ತಾ? ಓಕೆ. ಹಾಂ ಅಲ್ಲ ಪೊಸಿಷನ್ ಸ್ಟ್ಯಾಂಡ್ ಆಗುತ್ತೆ. ಅವು ಸ್ಟ್ಯಾಂಡ್ ಅನ್ನೋದಾಗುತ್ತೆ. ಸ್ಟ್ಯಾಂಡ್ ಅಂತ ಕನ್ನಡ ಮೀನಿಂಗ್ ನೋಡಿ. ಸ್ಟ್ಯಾಂಡ್ ಮೀನಿಂಗ್ ಕನ್ನಡ ಅಂತ. ಸ್ಟ್ಯಾಂಡ್ ಮೀನಿಂಗ್ ಇನ್ ಕನ್ನಡ ಭಾರತ ನಿಲುವು ತಾಳಿ. ನಿರ್ಧಾರ ಒಳ್ಳೆ ಒಂದೇ ನಿಲುವು ತಾಳಿ. ನಿಲುವು ಹೆಂಗೆ ಬರೀತೀರಾ? ಹೇಳಿ. ಹೆಂಗೆ ಜಾಸ್ತಿ ಇದೆಯಾ ಅದು? ಯೂನಿಯನ್ ಟೆರಿಟರೀಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಲಡಾಖ್ have been will always remain have been okay will always remain will always remain integral and ಇನ್ನೊಂದು ಓದಿ. ಯುನೈಟೆಡ್ ಟೆರಿಟರೀಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ and Ladakh have been AREನಾ? ಯಾವ ಬೀನ್ ಆರಾ? have been ಆದ್ಮೇಲೆ ಕಾಮ ಆಮೇಲೆ ಆರ್
ARER ಓಕೆ and ಹಾಂ will always remain ವಿಲ್ ಆಲ್ವೇಸ್ ರಿಮೈನ್ ಓಕೆ integral and inalienable parts of India ಇಂಟಿಗ್ರಲ್ and ಹಾಂ inalienable ಇನ್ಅಲಿಯಬಲ್ ಹಾಂ parts of India. ನೇಬಲ್ ಪಾರ್ಟ್ಸ್ ಆಫ್ ಇಂಡಿಯಾ ಇನ್ಅಲಿಯಬಲ್ಗೆ ಏನು ಬರೆದಿದ್ರೆ ಬಿಡಿಸಲಾಗದ ಅಂತಲ್ಲ. ಇನ್ಅಲಿಯಬಲ್ ಅಂದರೆ ಇಳಿಸಲಾಗದ ಬಿಡಿಸಲಾಗದ ಅಂತ. Inalienable ಅಂದ್ರೆ ಅದೇ ಬಿಡಿಸಲಾಗದ ಬೇರ್ಪಡಿಸಲಾಗದ ಅಂತ. ಓಕೆ ನೋಡಿ ಈಗ ಯೂನಿಯನ್ ಟೆರಿಟರೀಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಅಂಡ್ ಇದು ಪ್ರಿಪೋಷನ್ ಇದೆ ಒಳಗಡೆ ಇದೆ. ಇದು ಹ್ಯಾವ್ ಬೀನ್ ಅನ್ನೋದು ವರ್ಬ್ ಆಯ್ತು. ಇದು ಈ ಹ್ಯಾವ್ ಬೀನು ವಿಲ್ ಆಲ್ವೇಸ್ ರಿಮೇನ್ ಅನ್ನೋದು ವಿಲ್ ಆಲ್ವೇಸ್ ರಿಮೇನ್ ಅಂತ ಬರುತ್ತೆ ಇಲ್ಲಿ. remain ವಿಲ್ ಆಲ್ವೇಸ್ ರಿಮೇನ್ ಇಂಟಿಗ್ರಲ್ ಆ್ಯಂಡ್ ಇಲ್ಲಿ ರಿಮೇನ್ ಬರೋಕಲ್ಲ ಇಲ್ಲಿ. ಆಲ್ವೇಸ್ ನೋಡಿ ಇದೆಲ್ಲ ಪೂರ ಇದು ಹೊರಬೆ ಇದು ಸಪೋರ್ಟ್ ಇವೆಲ್ಲ ಸಪೋರ್ಟಿಂಗ್ ವರ್ಬ್. ಹ್ಯಾವ್ ಬೀನು ಹಾರು ವಿಲ್ ಆಲ್ವೇಸ್ ರಿಮೇನ್ ಎಲ್ಲ ಸಪೋರ್ಟಿಂಗ್ ವರ್ಬ್ ಇವು ಆಯ್ತಲ್ವಾ. ಮತ್ತು ಇದು ಮೇನ್ ವರ್ಬ್ ಆಯ್ತು ಇದು ಅಲ್ವಾ. ಇಂಟಿಗ್ರಲ್ ಪಾರ್ಟ್ ಅಂದರೆ ಏನಾಯಿತು ಇಂಟಿಗ್ರಲ್ ಇದು ಅಪ್ಡೇಟ್ ಇವೆರಡೂ ಅಪ್ಡೇಟೇ ಇದು ಅಪ್ಡೇಟು ಇದು ಮತ್ತೆ ಪ್ರಿಪೋಷನ್ ಆಫ್ ಅನ್ನೋದು ಮತ್ತೆ ಪ್ರಿಪೋಷನ್ ಅದು ಇವೆರಡು ಆಬ್ಜೆಕ್ಟು ಇದು ಪ್ರಿಪೋಷನ್ನು ಆಫ್ ಅನ್ನೋದು ಪ್ರಿಪೋಷನ್ ಆಯ್ತಲ್ವಾ. ಯೂನಿಯನ್ ಟೆರಿಟರೀಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಲಡಾಖ್ ಹ್ಯಾವ್ ಬೀನ್ ಇದೆಯಲ್ವಾ ನೋಡಿ. ನೋಡಿ ಜಮ್ಮು ನೋಡಿ ಇಂಥ ಮಗ ಆಯ್ತು. ಈಗ ಇಲ್ಲಿ ವರ್ಬ್ ಇದೆ ಅಲ್ವಾ. ವರ್ಬ್ ಮುಂಚೆ ನಾವು ಸಬ್ಜೆಕ್ಟ್ ಮಗ ಆಯಿತು. ಈ ಸಬ್ಜೆಕ್ಟ್ ಯಾವಪ್ಪ ಯಾವ್ದಪ್ಪ ಇದು ಸಬ್ಜೆಕ್ಟ್ ಇಲ್ಲಿ ಯಾವುದು ಇದು ಯೂನಿಯನ್ ಟೆರಿಟರೀಸ್ ಯಾವುದು ಯೂನಿಯನ್ ಟೆರಿಟರೀಸ್ಗಳು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಜಮ್ಮು ಇಂತ ಮಾಡಿ. ಈಗ ಆಫ್ ಇದೆಯಲ್ವಾ ಆ ಪ್ರಿಪೋಷನ್ ಬಂತು. ಇಲ್ಲಿ ವರ್ಬ್ ಮುಂಚೆ ಇರೋದು ಸಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಬರಬೇಕಾಯಿತು. ಸಬ್ಜೆಕ್ಟ್ ಒಳಗಡೆ ಮತ್ತು ಒಂದು ಪ್ರಿಪೋಷನ್ ಬೇರೆ ಇದೆ. ಈಗ ಆ ಪ್ರಿಪೋಷನ್ನ ಫಸ್ಟ್ ತಮಕ ಆಗ್ತದೆ ಅದನ್ನ ಆಯ್ತಲ್ವಾ. ನೋಡಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಏನಾಗಿಂದರೆ ಹ್ಯಾವ್ ಬೀನ್ ವಿಲ್ ಆಲ್ವೇಸ್ ರಿಮೇನ್ ಇಂಟಿಗ್ರಲ್ ಆ್ಯಂಡ್ ಇನ್ಎಲಿಬಲ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂತ ಇದೆಯಾ ಅಲ್ವಾ. ಇದು ವರ್ಬ್ ಇಷ್ಟು ವರ್ಬು ಅಲ್ವಾ. ಇಷ್ಟು ವರ್ಬ್ ಅಲ್ವಾ. ಇಲ್ಲಿವರು ವರ್ಬು ಇದು ಆಬ್ಜೆಕ್ಟು. ಈಗ ನಾವು ಪ್ರಿಪೋಷನ್ ಇದು ಪ್ರಿಪೋಷನ್ನು ಅಲ್ವಾ. ಈ ಪ್ರಿಪೋಷನ್ ಕಡೆಯಿಂದ ಬರಬೇಕಾಗ್ತವೆ. ಇಲ್ಲಿ ಏನಪ್ಪ ಅಂದರೆ ಪ್ರದೇಶಗಳು ಭಾರತದ ಸಮಗ್ರವಾದ ಇಂಟಿಗ್ರಲ್ ಅಂದರೆ ಅವಿಭಾಜ್ಯ ಭಾರತದ ಅವಿಭಾಜ್ಯ ಮತ್ತು ಬಿಡಿಸಲಾಗದ ಬೇರ್ಪಡಿಸಲಾಗದ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಪ್ರದೇಶಗಳಾಗಿ ನೋಡಿ. ಹ್ಯಾವ್ ಬೀನ್ ಅಂದರೆ ನೋಡಿ ಪ್ರದೇಶಗಳಾಗಿವೆ. ಈ ಪ್ರೆಸೆಂಟ್ ಈಗ ಪ್ರದೇಶ ನಮ್ಮ ಅವಿಭಾಜ್ಯಗಳಾಗಿವೆ ಆಗಿರುತ್ತವೆ ಮತ್ತು ಆಗಿರುವವು. ಈಗಲೂ ಪ್ರೆಸೆಂಟು ಇವೆ ಮುಂದೂ ಹಂಗೆ ಉಳ್ಕೊಂತವೆ ಅಂತ ಆಗಿ ಉಳಿದುಕೊಳ್ಳುವು. ವಿಲ್ ರಿಮೇನ್ ಅಂದರೆ ವಿಲ್ ಆಲ್ವೇಸ್ ಯಾವಾಗಲೂ ಆಗಿ ಉಳಿದುಕೊಳ್ಳುತ್ತವೆ ಅಂದರೆ ಜಮ್ಮು ಕಾಶ್ಮೀರ ಲಡಾಖ್ ಕೇಂದ್ರ ಪ್ರದೇಶಗಳು ಯಾವಾಗಲೂ ಅವ್ರು ಏನೇ ಸ್ಟೇಟ್ಮೆಂಟ್ ಕೊಡಲಿ ಭಾರತದ ಅವಿಭಾಜ್ಯ ಅಂಗವಾಗಿ ಉಳ್ಕೊಳ್ತವೆ. ಬೇರ್ಪಡಿಸಲಾದ ಪ್ರದೇಶಗಳಾಗಿ ಆಗಿರುತ್ತವೆ ಮತ್ತು ಯಾವಾಗಲೂ ಆಗಿ ಉಳಿದುಕೊಳ್ಳುತ್ತವೆ. ಈ ರೀತಿ ಬರಬೇಕಾಗುತ್ತೆ. ಸರಿನಾ. ನೆಕ್ಸ್ಟ್ ಸೆಂಟೆನ್ಸು.
ಲೋಕಲ್ ಸ್ಟ್ಯಾಂಡ್ ಅಂದ್ರೆ ಏನು, ಅದಕ್ಕೆ ಪರ್ಟಿಕ್ಯುಲರ್ ಮೀನಿಂಗ್ ಇದೆ. ಲೋಕಲ್ ಸ್ಟ್ಯಾಂಡ್ ಏನು ಬರೆದಿದ್ದ? ಲೋಕಸ್ ಸ್ಟ್ಯಾಂಡಿ ಅಂದರೆ ಹಾಂ, ಅದೇ ಒಂದು ದೊಡ್ಡ ಪದ. ಲೋಕಲ್ ಸ್ಟ್ಯಾಂಡ್ ಇದೆ ಒಂದು ಪದ ಒಂದು. ಇದು ಕರೆಕ್ಟಾಗಿ ನೀವು ಬರೆದ ಕರೆಕ್ಟಾಗಿ ಬಂದಿದೆ ಇದು. ನಾನು ಸ್ವಲ್ಪ ಇದನ್ನು ಏನು ಬರೆದಿರಿ? ನಾನು ಲಡಾಖ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವೆ ಹಾಗೂ ಭಾರತದ ಭಾಗದಿಂದ ಬೇರ್ಪಡಿಸಲಾಗದಿದೆ ಹಾಗೂ ಅದರ ಅವಿಭಾಜ್ಯದಲ್ಲಿ ಸದಾ ಉಳಿದುಕೊಂಡಿರುತ್ತದೆ. ಜಾಸ್ತಿ ಲೆಂತಿ. ನೀವು ಬೇರೆ ತಾಂಡಿದ ಸರಿ ತಾಂಡಿದ. ನೋ ಅದರ್ ಕಂಟ್ರಿ ಆಸ್ ದಿ ಲೋಕಸ್ ಸ್ಟ್ಯಾಂಡ್ ಅಂದರೆ ಅಕ್ಷರಕ್ಕೂ ಸಹ ಸ್ಥಿರವಾಗಿರುವುದು ಅಂತ. ಲೋಕಸ್ ಸ್ಟ್ಯಾಂಡ್. ನೋ ಅದರ್ ಕಂಟ್ರಿ. ನೋ ಅದರ್ ಕಂಟ್ರಿ ಆಸ್ ದಿ ನೋ ಅದರ್ ಕಂಟ್ರೀಸ್ ಆಸ್ ದಿ ಕಂಟ್ರಿ ಕಂಟ್ರಿನಾ? ಓಕೆ. ಹಾಂ. ನೋ ಅದರ್ ಕಂಟ್ರಿ ಹಾಂ. ಆಸ್ ದಿ ಲೋಕಸ್ ಸ್ಟ್ಯಾಂಡಿ. ಆ್ಯಸ್ ದಿ ಲೋಕಸ್ ಸ್ಟ್ಯಾಂಡಿನಾ? ಹಾಂ. ಲೋಕಸ್ ಸ್ಟ್ಯಾಂಡಿ ಅಲ್ಲ, ಲೋಕಸ್ ಸ್ಟ್ಯಾಂಡಿ ಒಂದೇ ವರ್ಡು. ಲೋಕಸ್ ಸ್ಟ್ಯಾಂಡಿ ಅದು. ಲೋಕಸ್ ಸ್ಟ್ಯಾಂಡಿ ಹ್ಞೂ. ಟು ಕಮೆಂಟ್ ಆನ್ ದ ಸೇಮ್. ಟು ಕಮೆಂಟ್ ಆನ್ ದಿ ಸೇಮ್. ಕಮೆಂಟ್ ಆನ್ ದಿ ಸೇಮ್. ಇದೊಂದೇ ಸೆಂಟೆನ್ಸು. ಇದ್ಯಾವ ಟೆನ್ಸ್ ಬರುತ್ತೆ? ಅಷ್ಟೇನಾ ಇದೆಲ್ಲ? ಹ್ಞೂ. ಇದ್ಯಾವ ಟೆನ್ಸ್ ಬರುತ್ತೆ? ಇದು ಯಾವ ಜಾಸ್ತಿ ಬರುತ್ತೆ ಇಲ್ಲಿ? ಯಾವ ಯಾಸ್ ಇದೇ ಹೊರಬಾಗುತ್ತೆ. ಇದು ಯಾವ ಫಾರ್ಮ್ಗೆ? ಇದು ನೋಡಿ, ಈಗ ಯಾವುದಂದರೆ ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಅಲ್ಲ. ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಯಾವಾಗ ಬಂದು V3 ಬಂದಾಗ ಮಾತ್ರ ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಆಗುತ್ತೆ. V3 ಬಂದಾಗ ಮಾತ್ರ ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಆಗುತ್ತೆ. ಇಲ್ಲಿ ಯಾವ್ದು V3 ಇಲ್ಲ. ಇಲ್ಲಿಗ V3 ಇಲ್ಲ. ಇಲ್ಲಿ ಬರೀ ವರ್ಬ್ ಇದೆ. ಹ್ಯಾಸ್ ಎ ವರ್ಬ್. ಇಲ್ಲಿ ಆ್ಯಸ್ ಎ ವರ್ಬ್. ಇದು V1 ಆಗುತ್ತೆ. ನಾವು ಯಾವ ಫಾರ್ಮ್ ಮಾಡಿಸಿದ್ವಲ್ಲ ನಾವು? ಐ ಹ್ಯಾವ್ ಎ ಕಾರ್, ಡು ಹ್ಯಾವ್ ಎ ಕಾರ್. ಇಲ್ಲಿ ಇದನ್ನೇ ವರ್ಬಾಗಿ ಕನ್ಸಿಡರ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಇದು ಸಿಂಪಲ್ ಪ್ರೆಸೆನ್ಸ್ ಬರುತ್ತೆ. ಇದನ್ನೇ ವರ್ಬಾಗಿ ಕನ್ಸಿಡರ್ ಮಾಡಿದ್ದೀಗ. ಹ್ಯಾವ್ ಅನ್ನೋದೇ ಒಂದು ವರ್ಬಾಗಿ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಈ ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಅಲ್ಲ, ಇದು ಸಿಂಪಲ್ ಪ್ರೆಸೆಂಟೆನ್ಸ್. ಇದು ಸಿಂಪಲ್ ಪ್ರೆಸೆಂಟೆನ್ಸು ಆಕ್ಟಿವ್ ವಾಯ್ಸೆ. ನೋ ಅದರ್ ಕಂಟ್ರಿ ಇದು ಸಬ್ಜೆಕ್ಟು. ಹ್ಯಾಸ್ ಅಂದ್ರೆ ವರ್ಬು. ಲೋಕಸ್ ಸ್ಟ್ಯಾಂಡಿ ಟು ಪ್ರಿಪೋಷನ್ ಆಯ್ತಲ್ವಾ? ಲೋಕಸ್ ಸ್ಟ್ಯಾಂಡಿ ಹೇಳಿದೆ ಅಂದರೆ ಅದೇ ಇದು ಕಾನೂನಿನ ಬಳಿ ಯಾರ ಅದೇನು ಏನು ಬರ್ತೀರಾ? ಒಬ್ಬ ವ್ಯಕ್ತಿಗೆ ಇರುವ ಹಕ್ಕು ನ್ಯಾಯಾಲಯದಲ್ಲಿ ಮೊಕದ್ದಮೆ ಮೂಡಲು. ಲೋಕಸ್ ಸ್ಟ್ಯಾಂಡಿ ಎಂದರೆ ಕಾನೂನು ಪರಿಭಾಷೆ ನ್ಯಾಯಾಲಯ ಮೊಕದ್ದಮೆ ಮಾಡಲು ಅದು. ಸರಿ, ಥರ್ಡ್ ಅಧಿಕಾರ ಇಲ್ಲ. ಯಾವುದೇ ನೋ ಅದರ್ ಕಂಟ್ರಿ ಅಂದರೆ ಯಾವುದೇ ದೇಶವು ಇದೇ ತಾನು ಸೇಮ್ ಅಂದರೆ ಇದೇ ವಿಷಯದ ಮೇಲೆ, ಅಂದರೆ ಇಂಡಿಯಪ್ಪ ಇದೇ ವಿಷಯದ ಮೇಲೆ ಹೇಳಿಕೆ ನೀಡಲು. ಕಮೆಂಟ್ ಮಾಡೋದು ಹೇಳಿಕೆ. ಟು ಕಮೆಂಟ್ ಅಂದರೆ ಸ್ಟೇಟ್ಮೆಂಟ್ ಕೊಡೋದು ಅಂತ ಅರ್ಥ. ಟು ಗಿವ್ ಸ್ಟೇಟ್ಮೆಂಟ್ ಅಂತ ಅರ್ಥ ಇದು. ಟು ಕಮೆಂಟ್ ಅಂದರೆ ಹೇಳಿಕೆ ನೀಡಲು. ಕಮೆಂಟ್ ಮಾಡೋದು ಅಂತ ಹೇಳ್ತೀವಲ್ಲ, ಹೇಳಿಕೆ ಕೊಡೋದು ಅಂತ ಹೇಳ್ತೀವಲ್ಲ ನಾವು. ಫೇಸ್ಬುಕ್ಕು ವಾಟ್ಸಪ್ಪಲ್ಲ ಕಮೆಂಟ್ ಮಾಡ್ತೀವಲ್ಲ. ಹೇಳಿಕೆ ನೀಡಲು ಅಧಿಕಾರವನ್ನು ಹೊಂದಿಲ್ಲ. ಯಾವ ಹ್ಯಾಸ್ ಅಂದ್ರೆ ಏನಪ್ಪ ಅಂದರೆ ಒಂದನ್ನು ಅರ್ಥ ಬರುತ್ತೆ. ಹ್ಯಾವ್ ಹ್ಯಾಸ್ ಒಂದು. ಐ ಹ್ಯಾವ್ ಎ ಪೆನ್. ನಾನು ಒಂದು ಪೆನ್ನನ್ನು ಹೊಂದಿರುತ್ತೇನೆ. ಇಲ್ಲ ಐ ಸಬ್ಜೆಕ್ಟು. ಹ್ಯಾವ್ ಅನ್ನೋದು V1 ಇದು ಆಬ್ಜೆಕ್ಟು. ನಾನು ಒಂದು ಪೆನ್ನನ್ನು ಹೊಂದಿರುತ್ತೇನೆ. ಆಯ್ತಲ್ವಾ? ನೆಕ್ಸ್ಟು As regards the so-called China-Pakistan economic corridor, some of which are in India's sovereign territory. ಇನ್ನು ಎಷ್ಟಿದೆ? ಇವಾಗ ಎಷ್ಟು ಮಾಡಿದ್ರು ಅಷ್ಟಿದೆ ಇನ್ನು. ಹೇಳಿ. As regards the so-called As regards this, regards the regards the so
ಹಾಂ China, Pakistan, ಸೊ ಕಾಲ್ಡ್ ಚೈನಾ Pakistan. ಚೈನಾ ಪಾಕಿಸ್ತಾನ್ ಓಕೆ Economic corridor. Economic corridor. ಎಕನಾಮಿಕ್ ಕಾರಿಡಾರಾ Corridor. CPEC. ಎಕನಾಮಿಕ್ ಕಾರಿಡಾರ್ Corridor. ಹ್ಞೂ Some of which are in. ಸಮ್ ಆಫ್ ವಿಚ್ Some of which ಹಾಂ are in are in ಹಾಂ India's sovereign territory. ಆರ್ ಇನ್ ಇಂಡಿಯನ್ ಸಾವರಿನ್ India's ಇಂಡಿಯಾಸಾ India's sovereign territory. ಟೆರಿಟರಿ ಆಯ್ತಲ್ವಾ ಅಷ್ಟೇನಾ ಅಷ್ಟೇ. ಅಷ್ಟೇನಾ ಆ್ಯಸ್ ರಿಗಾರ್ಡ್ಸ್ ದಿ ಸೋ ಕಾಲ್ಡ್ ಚೈನಾ ಆ್ಯಂಡ್ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತಿದೆಯಲ್ವಾ ಸಮ ನೋಡಿ ಈಗ ಇಲ್ಲಿ ಒಂದು ಕಾಮ ಇರುತ್ತೆ ಈಗ ಅಲ್ಲಿ ಕಾಮ ಇದೆಯಲ್ಲ ಇಲ್ಲಿಗೆ ಕಾಮ ಇದೆ ಅಲ್ವಾ ನೋಡಿ ಇಲ್ಲೊಂದು ಈ ಕಡೆಗೆ ಒಂದು ಸೆಂಟೆನ್ಸ್ ಇದೆ ಸಮ್ ಆಫ್ ವಿಚ್ ಅನ್ನೋದು ಇದು ಸಬ್ಜೆಕ್ಟ್ ಆಗಿದೆ ಕೆಲವೊಂದು ಸ್ಥಳಗಳನ್ನು ಅರ್ಥ ಇದು ಆರ್ ಇದು V1 ಇದು ಅಬ್ಜೆಕ್ಟ್ ಇದು ಪ್ರಿಪೋಸಿಷನ್ ಇದು ಬಿ ಫಾರ್ಮ್ ಬರುತ್ತೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು ಆಯ್ತಲ್ವಾ ಇಲ್ಲೇನು ಸೆಂಟೆನ್ಸ್ ಇಲ್ಲ ಇಲ್ಲಿ ಜಸ್ಟ್ ಪ್ರಿಪೋಷನ್ಸ್ ಇದೆ ಅಷ್ಟೇ ಆ್ಯಸ್ ರಿಗಾರ್ಡ್ಸ್ ದಿ ಸೋ ಕಾಲ್ಡ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಅಂತ ಇದೊಂದು ಪ್ರಿಪೋಷನ್ ಅಷ್ಟೇ ಇದು ಆ್ಯಸ್ ಏನಪ್ಪ ಅಂದರೆ ಚೀನಾ ಮತ್ತು ಪಾಕಿಸ್ತಾನದ ಎಕನಾಮಿಕ್ ಆರ್ಥಿಕ ಕಾರಿಡಾರ್ ನೋಡಿ ಕಾರಿಡಾರ್ ಎಂದು ಕರೆಯಲಾಗುವ ಕರೆಯುವುದಕ್ಕೆ ಸಂಬಂಧಿಸಿದಂತೆ ನೋಡಿ ಹ್ಯಾಸ್ ರಿಗಾರ್ಡ್ ಅಂದರೆ ಸಂಬಂಧಿಸಿದ ಕರೆಯುವುದಕ್ಕೆ ಸಂಬಂಧಿಸಿದಂತೆ ಹ್ಯಾಸ್ ರಿಗಾರ್ಡ್ ಅಂದರೆ ಸಂಬಂಧವಾಗಿಂದ ಕರೆಯುವುದಕ್ಕೆ ಸಂಬಂಧಿಸಿದಂತೆ ಸಮ್ ವಿಚ್ ಆರ್ ಕೆಲವೊಂದು ಸಮ್ ಆಫ್ ವಿಚ್ ಆದರೆ ಇಲ್ಲಿ ಈ ಕಾರಿಡಾರ್ ಇದೆಯಲ್ವಾ ಕಾರಿಡಾರ್ ರೋಡ್ ಥರ ಮಾಡ್ತಾರನ್ನ ಸಮ್ ಆಫ್ ವಿಚ್ ಅಂದರೆ ಈ ಮಾಡಿದಂಥ ಯೋಜನೆಯಲ್ಲಿ ಅದರಲ್ಲಿ ಕೆಲವೊಂದುಗಳು ಸಮ್ ಆಫ್ ವಿಚ್ ಅಂದರೆ ಅವುಗಳಲ್ಲಿ ಕೆಲವುಗಳು ಭಾರತದ ಸಾರ್ವಭೌಮತ್ವದ ಪ್ರದೇಶಗಳಾಗಿರುತ್ತವೆ ಅಷ್ಟೇ ನೆಕ್ಸ್ಟು ಎಷ್ಟಿದೆ ಇನ್ನು We resolutely oppose and reject any moves by other countries to reinforce or legitimize Pakistan's illegal and forcible occupation of these territories, impinging on India's sovereignty and territorial integrity. ಇಷ್ಟು ಒಂದ್ಸರಿ ಇಷ್ಟು ಇದೆಯಾ ನೋಡ್ಬಿಡಿ ಆಯಿತು ನೋಡಿ ಎಷ್ಟು ವೀಡಿಯೋಸ್ ಎಷ್ಟಾಯ್ತು ನೋಡೋಣ ಜಾಸ್ತಿ ಆಗುತ್ತೆ ಒಬ್ಬರು ಮಾಡೋಕ್ಕೆ